ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನಿಲ್ಲಿ ಒಂದು ಡೆಮೋ ಪೀಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಒಂದು ಬ್ರೈಡಲ್ ಡಿಸೈನು. ಇದಕ್ಕೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ, ಪರ್ಪಲ್ ಕಲರ್ದು. ಮತ್ತು ಸ್ಮಾಲ್ ಸೈಜ್ ಮೆಟಲ್ ಬೀಡ್ಸನ್ನು ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಬಿಗ್ ಸೈಜ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀಡಲ್ ನಂಬರ್ 10 0.75 mm ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ನಾನು ಆ್ಯಸ್ ಯೂಶ್ವಲ್ಲು 2 ಸಾರಿ ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸಾರಿ ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡನ್ನು ಇಲ್ಲಿ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಮೆಷರ್ ಮಾಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ನಾನು ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನೀಗ ಇಲ್ಲಿ 3 ಚೈನ್ಸನ್ನು ಹಾಕೋತಾ ಇದ್ದೀನಿ. 3 ಚೈನ್ಸನ್ನು ಹಾಕ್ಕೊಂಡು ಕರೆಕ್ಟಾಗಿ ಮೆಷರ್ ಮಾಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ಮೆಷರ್ ಮಾಡಿ ಆಮೇಲೆ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ರಿಂಕಲ್ಸ್ ಬರುತ್ತೆ. ಈಗ ನೆಕ್ಸ್ಟು ನಾನಿಲ್ಲಿ 8 ಚೈನನ್ನು ಹಾಕೋತಾ ಇದ್ದೀನಿ. 8 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಮೆಷರ್ ಮಾಡ್ತೀನಿ. ಆದರೆ ನಾನು 5 ಚೈನ್ ಗ್ಯಾಪ್ ಏನು ಬರುತ್ತೆ ಅಷ್ಟಕ್ಕೆ ಲಾಕ್ ಮಾಡ್ಕೊತೀನಿ. ಯಾಕೆಂದರೆ ನನಗಿಲ್ಲಿ ಒಂದು ಯು ಶೇಪಲ್ಲಿ ಆರ್ಚ್ ಬರಬೇಕು. ಸೊ ಅದಕ್ಕೆ ಒಂದು 3 ಚೈನ್ಗಿಂತ ಕಡಿಮೆನೇ ಮಾಡಿ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಈಗ ಟರ್ನ್ ಮಾಡಿಕೊಂಡು ಆ ಒಂದು 8 ಚೈನ್ ಆರ್ಚ್ ಏನು ಹಾಕಿರ್ತೀವಲ್ಲ ಅದಕ್ಕೆ ನಾನಿಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಹೋಗ್ತೀನಿ. 3 ಸಿಂಗಲ್ ಕ್ರೋಶೆ ಆಯಿತು, 4 ಸಿಂಗಲ್ ಕ್ರೋಶೆ ಆಯಿತು. ಇಲ್ಲಿ ಫ್ರೆಂಡ್ಸ್, ನೀವು ಸಿಂಗಲ್ ಕ್ರೋಶೆ ಹಾಕಬೇಕಾದ್ರೆ ಅದು ಗ್ಯಾಪ್ ಕಾಣಿಸ್ಬಾರ್ದು. ಅದು ಎಷ್ಟು ಹಿಡಿಸುತ್ತೆ ಅಷ್ಟು ಸಿಂಗಲ್ ಕ್ರೋಶೆಗಳನ್ನ ಪಕ್ಕದಲ್ಲೇ ಹಾಕೋತಾ ಹೋಗಬೇಕಾಗತ್ತೆ. ನಾನು ಹಾಕಿರೋ 8 ಚೈನ್ ಆರ್ಚಿಗೆ ನನಗೆ ಇಲ್ಲಿ 10 ಸಿಂಗಲ್ ಕ್ರೋಶೆ ಹಿಡಿಸ್ತಾ ಇದೆ. ನಾನಿಲ್ಲಿ 10 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. 10 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಪಕ್ಕದಲ್ಲೇ ಇರುವಂಥ ಸಿಂಗಲ್ ಕ್ರೋಶೆ ಏನಿರುತ್ತೆ ಅಲ್ಲಿ ನಾನು ನೀಡನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋತೀನಿ. ಈ ಥರ ಬರುತ್ತೆ ಒಂದು ಆರ್ಚು. ನೆಕ್ಸ್ಟ್ ಈಗ ಅಲ್ಲೇ ಇನ್ನೂ 3 ಚೈನ್ಸನ್ನು ಹಾಕೋತೀನಿ ಬ್ಯಾಕ್ ಸೈಡಿಂದನೇ. ಮತ್ತೆ 3 ಚೈನ್ಸ್ನ ಹಾಕ್ಕೊಂಡು ಮತ್ತು ಸ್ಟಾರ್ಟಿಂಗಲ್ಲೇ ಒಂದಿರುತ್ತಲ್ಲ ಸಿಂಗಲ್ ಕ್ರೋಶೆ ಅಲ್ಲಿ ಹೋಗಿ ನಾನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಬರುತ್ತೆ. ಈಗ ಥ್ರೆಡ್ಡನ್ನು ಸ್ವಲ್ಪ ಮೇಲಕ್ಕೆ ತಗೊಂಡು ಇದಕ್ಕೆ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಫಸ್ಟ್ ಸ್ಟಿಚ್ ಏನು ಹಾಕಿರ್ತೀವಿ ಸಿಂಗಲ್ ಕ್ರೋಶೆ ಅದ್ರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಿ 2 ದಾರನ ಒಂದು ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಮತ್ತು ಥ್ರೆಡ್ಡನ್ನು ಸ್ವಲ್ಪ ಮೇಲಕ್ಕೆ ತಗೊಂಡು ಸೆಕೆಂಡ್ ಬೀಡನ್ನು ಇನ್ಸರ್ಟ್ ಮಾಡ್ಕೋತೀನಿ. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಸೆಕೆಂಡ್ ಸ್ಟಿಚ್ಚಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ 2 ರಿಂಗನ್ನು ಒಂದು ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಮತ್ತು ಈಗ ದಾರನ ಮೇಲೆ ಮಾಡಿ ಥರ್ಡ್ ಬೀಡನ್ನು ಇನ್ಸರ್ಟ್ ಮಾಡ್ಕೋತೀನಿ. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಸ್ಟಿಚ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಮತ್ತು ದಾರನ ಮೇಲಕ್ಕೆ ಮಾಡಿಕೊಂಡು ಈಗ ಇನ್ನೊಂದು 4th ಬೀಡನ್ನು ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಸ್ಟಿಚ್ಚಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಫ್ರೆಂಡ್ಸ್, ಇಲ್ಲಿ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಥ್ರೆಡ್ನ ಮೇಲೆ ಮಾಡಿಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಒಂದು ಡಬಲ್ ಕ್ರೋಶೆಯನ್ನು ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಒಂದು 8 ಚೈನ್ ಹಾಕ್ಕೊಂಡು ಅದಕ್ಕೆ ನಾವು 10 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ವ, ಆ 10 ಸಿಂಗಲ್ ಕ್ರೋಶೆಗೂ ಕೂಡ ಒಂದೊಂದು ಬೀಡ್ ಒಂದೊಂದು ಡಬಲ್ ಕ್ರೋಶೆ ಆ ಥರ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ನಾನು 9 ಬೀಡ್ಸನ್ನು ಹಾಕ್ಕೊಂಡು 10 ಡಬಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ.
ಸೊ ಬೀಡ್ ಸ್ವಲ್ಪ ಮೇಲಿದ್ದರೆ ಹೈಲೈಟೆಡ್ ಆಗಿ ಕಾಣುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ನಾನು ಬರೀ ಡಬಲ್ ಕ್ರೋಶನ ಹಾಕ್ಕೊಂಡಿರ್ತೀನಿ. ಸ್ಟಾರ್ಟಿಂಗಲ್ಲಿ ಆ 3 ಚೈನ್ ಹಾಕ್ಕೊಂಡ್ವಲ್ಲ ಅದನ್ನು ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ನೋಡಿ, ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಟ್ಟು 9 ಬೀಡನ್ನು ಇನ್ಸರ್ಟ್ ಮಾಡ್ಕೋತೀನಿ. 9 ಬೀಡ್ ಇನ್ಸರ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಡಬಲ್ ಕ್ರೋಶ ಹಾಕಬೇಕಾದ್ರೆ ಅದಕ್ಕೆ ಬೀಡನ್ನು ಹಾಕಲ್ಲ, ಹಾಗೆ ಒಂದು ಡಬಲ್ ಕ್ರೋಶೆಯನ್ನು ಹಾಕೋತೀನಿ. ನೋಡಿ ಈ ಥರ. ಇದು ಲಾಸ್ಟ್ 9th ಬೀಡ್. ಇದು 9th ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಈಗ 9 ಬೀಡ್ಸ್ ಆದಮೇಲೆ ನೋಡಿ, 9 ಬೀಡ್ಸ್ ಆದಮೇಲೆ ಹಾಗೇ ಡಬಲ್ ಕ್ರೋಶೆ ಹಾಕೋತೀನಿ. ಈಗ ಲಾಸ್ಟಲ್ಲಿ ನಾನು ಬೀಡನ್ನ ಆ್ಯಡ್ ಮಾಡ್ಕೋತಾ ಇಲ್ಲ ಫ್ರೆಂಡ್ಸ್, ಡೈರೆಕ್ಟಾಗಿ ಹಾಗೇ ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಕರೆಕ್ಟಾಗಿ ಮೆಷರ್ ಮಾಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಒಂದು ಬ್ಯೂಟಿಫುಲ್ ಆರ್ಚ್ ಬರುತ್ತೆ. ನೆಕ್ಸ್ಟ್ ಈಗ ದಾರನ ಮೇಲಕ್ಕೆ ಮಾಡಿಕೊಂಡು ಒಂದು ಬಿಗ್ ಸೈಜ್ ಬೀಡನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಗ್ ಸೈಜ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿ ಮತ್ತು ಅದನ್ನು ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೋತೀನಿ. ಇಲ್ಲಿಗೆ ಒಂದು ಆರ್ಚ್, ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನಾನೀಗ ನೆಕ್ಸ್ಟು 3 ಚೈನನ್ನು ಹಾಕ್ಕೊಂಡು ಸೆಕೆಂಡ್ ಆರ್ಚ್ಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ 8 ಚೈನ್ಸನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಮತ್ತು 8 ಚೈನನ್ನು ಹಾಕ್ಕೊಂಡು ಅದನ್ನು 5 ಚೈನ್ ಗ್ಯಾಪ್ ಎಷ್ಟು ಡಿಸ್ಟೆನ್ಸ್ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಒಂದು ಆರ್ಚ್ ಯು ಶೇಪಲ್ಲಿ ಆರ್ಚ್ ಬರುತ್ತೆ. ಈಗ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಮತ್ತು ಆ 8 ಚೈನ್ಸ್ ಏನಿದೆ ಅದಕ್ಕೆ ನಾನಿಲ್ಲಿ 10 ಸಿಂಗಲ್ ಕ್ರೋಶೆಯನ್ನು ಹಾಕೋತಾ ಇದ್ದೀನಿ. 10 ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. 10 ಸಿಂಗಲ್ ಕ್ರೋಶೆಯನ್ನು ಹಾಕೊಂಡ್ಮೇಲೆ ನೆಕ್ಸ್ಟು ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆರ್ಚ್ ಸ್ಟಾರ್ಟಿಂಗಲ್ಲಿ, ಅದೇ ಸಿಂಗಲ್ ಕ್ರೋಶೆ ಒಳಗೆ ನೀಡನ್ನು ಇನ್ಸರ್ಟ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡು 3 ಚೈನನ್ನು ಹಾಕ್ಕೊಂಡು ಇನ್ನು ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ನೀಡನ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈಗ 3 ಚೈನ್ ಏನು ಹಾಕಿದ್ದೀನಿ ಅದು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಈಗ ದಾರನ ಮೇಲೆ ಕೇಳಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದೊಂದೇ ಸ್ಟಿಚ್ಚಲ್ಲಿ ಒಂದೊಂದು ಡಬಲ್ ಕ್ರೋಶೆನ ಹಾಕೋತಾ ಹೋಗ್ತೀನಿ. ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ಒಂದು ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕೋತೀನಿ. ಇದೇ ರೀತಿ 9 ಬೀಡ್ಸ್ ಇನ್ಸರ್ಟ್ ಮಾಡಿಕೊಂಡು 10 ಡಬಲ್ ಕ್ರೋಶೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಫಸ್ಟ್ ಆರ್ಚ್ನಲ್ಲಿ ಹಾಕ್ಕೊಂಡಂಗೆ. ಫ್ರೆಂಡ್ಸ್, ನಾನಿಲ್ಲಿ ಬಿಗ್ ಸೈಜ್ ಬೀಡನ್ನು ಕ್ರಿಸ್ಟಲ್ ಟೈಪ್ ಇರೋ ಬೀಡನ್ನು ಯೂಸ್ ಮಾಡಿದ್ದೀನಿ. ಆದರೆ ಅದು ಕ್ರಿಸ್ಟಲ್ ಬೀಡ್ ಅಲ್ಲ, ಕ್ರಿಸ್ಟಲ್ ಕಟ್ಟಿಂಗ್ ಇರೋ ಅಂಥ ಬೀಡ್ಸು. ನೀವು ಬೇಕಾದರೆ ಇಲ್ಲಿ ಫ್ಲವರ್ ಬೀಡ್ಸ್ ಕೂಡ ಹಾಕೋಬೋದು, ಇಲ್ಲ ಪ್ಲೇನ್ ಬೀಡ್ಸ್ ಕೂಡ ಹಾಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಸಿಂಪಲ್ ಆಗಿರೋ ಅಂಥ ಬ್ರೈಡಲ್ ಡಿಸೈನು. ಇದು ಫಸ್ಟ್ ಸ್ಟೆಪ್ ನಾನಿಲ್ಲಿ ಹಾಕ್ತಾ ಇರೋದು. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಾನು ಸೆಕೆಂಡ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಜನ ನಾನು ಒಂದು ಶಾರ್ಟ್ಸನ್ನು ಡಿಸ್ಪ್ಲೇ ಮಾಡಿದ್ದೆ ನನ್ನ ಚಾನಲಲ್ಲಿ. ಆ ವಿಡಿಯೋನ ನೋಡಿ ಮೇಡಮ್ ಇದ್ರದ್ದು ವಿಡಿಯೋ ಹಾಕಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದರು. ಅದ ಮೇಲೆ ಈ ಡಿಸೈನ್ನ ನಾನು ಹಾಕ್ತಾಯಿದ್ದೀನಿ. ಇದು ತುಂಬಾ ಈಸಿಯಾಗಿ ಹಾಕ್ಬೋದಾದಂಥ ಬ್ರೈಡಲ್ ಡಿಸೈನು, ಬೇಗ ಕೂಡ ಆಗೋಗುತ್ತೆ. ನೋಡಿ ಈ ಥರ. ಈಗ 9th ಬೀಡ್ ಲಾಸ್ಟ್ ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. 9th ಬೀಡನ್ನ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಿಮಗೇನಾದರೂ ಇದು ಆರ್ಚ್ ಇನ್ನೂ ದೊಡ್ಡ ಸೈಜ್ ಬೇಕು ಅಂತಂದರೆ ನಾನಿಲ್ಲಿ 8 ಚೈನ್ಸ್ ಹಾಕ್ಕೊಂಡಿದ್ದೀನಲ್ಲ, ನೀವು ಬೇಕಾದ್ರೆ ಅದನ್ನು 10 ಚೈನ್ಸ್ ಕೂಡ ಹಾಕೋಬೋದು.
ಅಥವಾ ಆರ್ಚ್ ಚಿಕ್ಕದಾಗಬೇಕು ಅನ್ನೋರು ಒಂದು 6 ಚೈನ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ ಆರ್ಚ್ಗೆ ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ 8 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಮತ್ತೆ ಒಂದು ಬೀಡನ್ನ ಹಾಕಿ ಈ ಥರ ಬರುತ್ತೆ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ ಡಿಸೈನು. ಲಾಸ್ಟಲ್ಲಿ 2 ಚೈನನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ಪನ್ನು ಶುರು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಲರು ಮೆಜಂತಾ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಫಸ್ಟ್ 2 ಸಿಂಗಲ್ ಕ್ರೋಶ ಮಾಡುತ್ತೀವಲ್ಲ, ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ನಾನಿಲ್ಲಿ 5 ಚೈನ್ಸನ್ನು ಹಾಕ್ಕೋತಾ ಇದ್ದೀನಿ. 5 ಚೈನ್ಸನ್ನು ಹಾಕ್ಕೊಂಡು ಬೀಡ್ಗೆ ಒಂದು ಆರ್ಚ್ ಥರ ಫಾರ್ಮ್ ಆಗುತ್ತೆ. ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಬೀಡ್ ಮೇಲೆ ಒಂದು ಪಿಂಕ್ ಕಲರ್ ಆರ್ಚ್ ಬರುತ್ತೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಸಾರಿ ನಾನು ಸಿಂಗಲ್ ಕ್ರೋಶವನ್ನು ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಈಗ 3 ಚೈನ್ಸನ್ನು ಹಾಕ್ಕೊಂಡು ಸ್ಮಾಲ್ಗೆ ಬೀಡ್ಗೆ ರೈಟ್ ಸೈಡಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೋತೀನಿ. ಅದು ಬೀಡ್ ಸುತ್ತ ಒಂದು ಪೆಟಲ್ ಥರ ಫಾರ್ಮ್ ಆಗುತ್ತೆ. ಮತ್ತು ಈಗ 3 ಚೈನನ್ನು ಹಾಕ್ಕೊಂಡು ಮತ್ತು ಬೀಡ್ಗೆ ರೈಟ್ ಸೈಡಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶನ ಹಾಕ್ಕೋತೀನಿ. ಇದು ಚಿಕ್ಕ ಚಿಕ್ಕ ಪೆಟಲ್ಸ್, ಬೀಡ್ಗೆ ಚಿಕ್ಕ ಪೆಟಲ್ಸ್ ಥರ ಬರುತ್ತೆ. ಮತ್ತು ಈಗ 3 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿ ಹಾಕೋತಾ ಹೋಗ್ತೀನಿ. ಇದು ಸೆಕೆಂಡ್ ಸ್ಟೆಪ್ ತುಂಬ ಈಸಿ ಫ್ರೆಂಡ್ಸ್. 3 ಚೈನ್ ಹಾಕೋದು, ಬೀಡ್ ಪಕ್ಕ ಲಾಕ್ ಮಾಡೋದು ಅಷ್ಟೇ. ತುಂಬ ಈಸಿಯಾಗಿರೋ ಅಂಥ ಡಿಸೈನ್ ಇದು. ಆಮೇಲೆ ಬಿಗ್ ಬೀಡ್ ಮೇಲೆ ಏನು ಪಿಂಕ್ ಕಲರ್ ಆರ್ಚ್ ಬಂದಿದೆಯಲ್ವಾ, ಆ ಆರ್ಚ್ಗೆ ನಾನು ಕುಚ್ಚನ್ನು ಕಟ್ಕೋತಾ ಇದ್ದೀನಿ. ಕುಚ್ಚು ಕಟ್ಟೋಕ್ಕೆ ಅಂತ ಬಿಗ್ ಬೀಡ್ ಮೇಲೆ ಒಂದು 5 ಚೈನ್ಸ್ ಹಾಕೋತೀವಲ್ಲ, ಆ ಆರ್ಚ್ ಒಳಗಡೆ ಕುಚ್ಚನ್ನು ಕಟ್ಕೋತೀನಿ. ನಾನಿಲ್ಲಿ ಸಿಂಗಲ್ ಕಲರ್ ಕುಚ್ಚನ್ನು ಕಟ್ಟಿದ್ದೀನಿ. ನೀವು ಸ್ಯಾರಿಲಿ ಕಾಂಟ್ರಾಸ್ಟ್ ಕಲರ್ ಇದ್ದರೆ ಕಾಂಟ್ರಾಸ್ಟ್ ಕಲರ್ ಕುಚ್ಚನ್ನು ನೀವು ಕಟ್ಕೋಬೋದು ಆಲ್ಟರ್ನೇಟಿವ್ ಆಗಿ. ಅಥವಾ ಸಿಂಗಲ್ ಕಲರ್ ಬೇಕು ಅನ್ನೋರು ಸಿಂಗಲ್ ಕಲರೇ. ಯೂಶ್ವಲಿ ಪಲ್ಲು ಕಲರ್ ಏನಿರುತ್ತೆ ಸೆರ್ಗಿನ ಕಲರು, ಆ ಕಲರ್ನ ಕುಚ್ಚು ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟೆಡಾಗಿ ಕಾಣಿಸುತ್ತೆ ನೋಡಿ. ಈಗ ಲಾಸ್ಟ್ ಬೀಡ್ಗೆ ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕಿ ಬೀಡ್ ಪಕ್ಕದಲ್ಲೇ ಲಾಕ್ ಮಾಡ್ಕೋತೀನಿ ಒಂದು ಸಿಂಗಲ್ ಕ್ರೋಶ ಹಾಕಿ. ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಅಲ್ಲಿಗೆ ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಆಮೇಲೆ 5 ಚೈನನ್ನು ಹಾಕ್ಕೋತೀನಿ. 5 ಚೈನನ್ನು ಹಾಕ್ಕೊಂಡು ಆ ಸಿಂಗಲ್ ಕ್ರೋಶ ಇರುತ್ತಲ್ಲ ಬೀಡ್ ಪಕ್ಕ, ಅಲ್ಲಿಗೆ ಹೋಗಿ ನಾನು ಲಾಕ್ ಮಾಡ್ಕೋತೀನಿ ಒಂದು ಸಿಂಗಲ್ ಕ್ರೋಶ ಹಾಕಿ. ಈ 5 ಚೈನ್ಸ್ಗೆ ನಾನು ಕುಚ್ಚನ್ನು ಕಟ್ಕೋತೀನಿ. ಈಗ ಮತ್ತೆ ಸೆಕೆಂಡ್ ಆರ್ಚ್ ಏನು ಹಾಕಿದ್ದೀನಿ ಅದಕ್ಕೆ ಔಟರ್ ಪೆಟಲ್ನ ಹಾಕ್ತಾ ಹೋಗ್ತೀನಿ. ಸೇಮ್ ಫಸ್ಟ್ ಆರ್ಚ್ಗೆ ಹೆಂಗೆ ಹಾಕಿದ್ನಲ್ಲ ಅದೇ ಪ್ರೊಸೀಜರ್ನೇ ನಾನು ಇಲ್ಲಿ ಫಾಲೋ ಮಾಡ್ತೀನಿ. ಫಸ್ಟ್ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು 3 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕ ರೈಟ್ ಸೈಡಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೋತೀನಿ. ನೆಕ್ಸ್ಟು ಮತ್ತೆ 3 ಚೈನನ್ನ ಹಾಕ್ಕೊಂಡು ಬೀಡ್ ಪಕ್ಕ ರೈಟ್ ಸೈಡಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊತೀನಿ. ಸೇಮ್ ಸ್ಟೆಪ್ಸನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಫುಲ್ಲು ಆರ್ಚ್ ಸ್ಯಾರಿ ಉದ್ದಕ್ಕೂ ಹಾಕ್ಕೊಂಡು ಕುಚ್ಚು ಕಟ್ಕೊಂಡ್ಮೇಲೆ ನಿಮಗೆ ಡಿಸೈನ್ ಈ ಥರ ಕಾಣಿಸುತ್ತೆ. ಇದು ತುಂಬ ಬ್ಯೂಟಿಫುಲ್ ಆಗಿರೋ ಅಂಥ ಬ್ರೈಡಲ್ ಡಿಸೈನು ಫ್ರೆಂಡ್ಸ್. ಇದು ಬೇಸಿಕ್ ಡಿಸೈನು, ಇದು ಬಿಗ್ನರ್ಸ್ಗೂ ತುಂಬ ಯೂಸ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೊಂದು ಹೊಸ ಇದೇ ಥರ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.